ಸುದೀರ್ಘ ಬಜೆಟ್ ಇದು. ಹೆಚ್ಚು ಕಡಿಮೆ ಈ ಬಜೆಟಲ್ಲಿ ಪೈ ಚಾರ್ಟನ್ನು ಬಿಟ್ಬಿಟ್ಟು ನಾವು ಲೆಕ್ಕ ಹಾಕೋದಾದರೆ ಹೆಚ್ಚು ಕಡಿಮೆ 175 ಪುಟಗಳ ಬಜೆಟ್ಟು 10 ಕಾಲಿಗೆ ಶುರು ಮಾಡಿದ್ರು. ಈಗಲೂ ಕೂಡ ಸ್ಟುಡಿಯೋ ಕ್ಲಾಕ್ನಲ್ಲಿ 12 ಗಂಟೆ 36 ನಿಮಿಷ ಈಗಲೂ ಸಿದ್ದರಾಮಯ್ಯರು ಮಂಡಿಸ್ತಾ ಇದ್ದಾರೆ. ಈಗ ಬಹುತೇಕ 80% ಅಷ್ಟು ಬಂದುಬಿಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕಿಂತ ಮುಂದಿಗೆ ಈ ಒಂದು ಡಿಬೇಟಲ್ಲಿ ದರ್ಶನ್ ಜೈನ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದರ್ಶನ್ ಜೈನ್ ಅವರು ನಿಮಗೆ ಈ ಒಂದು ಡಿಬೇಟ್ಗೆ. ಇನ್ನು ನಮ್ಮ ಜೊತೆಯಲ್ಲಿ ಕಾಂತಿ ಶೆಟ್ಟಿ ಮೇಡಮ್ ಇದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಕಾಂತಿ ಶೆಟ್ಟಿ ಮೇಡಮ್ ನಿಮಗೆ. NS ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ, ಆರ್ಥಿಕ ತಜ್ಞರು, FKCCIನ ಮಾಜಿ ಅಧ್ಯಕ್ಷರು. ಸ್ವಾಗತ ನಿಮಗೆ ಶ್ರೀನಿವಾಸ ಮೂರ್ತಿ ಅವರು. ಧರ್ಮಸೇನ ಅವರಿದ್ದಾರೆ, XMLC ಕಾಂಗ್ರೆಸ್ನ ನಾಯಕರು. ಸ್ವಾಗತ ನಿಮಗೆ ಧರ್ಮಸೇನ ಅವರೇ. ಗಂಗಾಧರ ಕುಷ್ಟಗಿ ಅವರಿದ್ದಾರೆ, ವಿಶ್ಲೇಷಕರು. ಈ ಒಂದು ಡಿಬೇಟಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ಸರ್ ನಿಮಗೂ ಕೂಡ. ನಾನು ಮೊದಲಿಗೆ ಕಾಂಗ್ರೆಸ್ನವನ್ನ ಕೇಳಿಬಿಡಿ ಧರ್ಮಸೇನ ಅವ್ರನ್ನ. ಸರ್, ಈ ಬಜೆಟ್ ಬಗ್ಗೆ ತಮಗೇನು ಅನಿಸ್ತು? ಫಸ್ಟ್ ರಿಯಾಕ್ಷನ್ ನಿಮ್ಮದು, ಇಲ್ಲಿವರೆಗೆ ಮಂಡನೆ ಆಗಿರೋ ವಿಚಾರಗಳನ್ನ ಅವಲೋಕನ ಮಾಡ್ಕೊಂಡಾಗ ಅಂತ. ಸರ್, ಎಲ್ಲ ಸಮತೋಲನವಾಗಿ ರಾಜ್ಯದ ಯಾವ ಒಂದು ವರ್ಗವೂ ಕೂಡ ಒಂದು ಕಷ್ಟಕ್ಕೆ ನೆಕ್ಸ್ಟ್ ಸಿಲುಕಬಾರದು ಅನ್ನೋ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇರ್ತಕ್ಕಂಥ ಅನುಭವದ ಮೇಲೆ ಎಲ್ಲ ಇಲಾಖೆಗಳಿಗೂ, ಯಾಕೆಂತ ಹೇಳಿದ್ರೆ ನಾನು ಕೂಡ 8 ವರ್ಷ ಈ ಬಡ್ಜೆಟ್ಗಳನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ ವಿಧಾನಸೌಧದಲ್ಲಿ. ಸೊ ಹಾಗಾಗಿ ತಾವು ಹೇಳಿದ್ರಿ, ಈಗ ವಿದ್ಯಾಭ್ಯಾಸಕ್ಕೆ ಏನು ಕೊಡ್ತಾರೆ ಮತ್ತು ಕೃಷಿಗೆ ಏನು ಕೊಡ್ತಾರೆ ಅಂತಕ್ಕಂಥದ್ದು ಏನೇನು ಹೇಳಿದಿರಿ, ಅವೆಲ್ಲದಕ್ಕೂ ಕೂಡ ಬಹಳ ಚೆನ್ನಾಗಿ ಒತ್ತನ್ನು ಕೊಟ್ಟು, ನಾನು ಅಂದ್ಕೊಳ್ತೀನಿ ದೇಶದ 30 ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳು ಕರ್ನಾಟಕವನ್ನು ಅನುಸರಿಸೋ ರೀತಿಯಲ್ಲಿ ಈ ಬಡ್ಜೆಟ್ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇದನ್ನೆಲ್ಲ ನೋಡ್ತಾ ಇದ್ದೆ. ಕ್ರೈಸಲ್ಲಿ ಸುಮಾರು 300 ಶಾಲೆಗಳನ್ನು ಹೊಸದಾಗಿ ಕಟ್ತಕ್ಕಂಥದ್ದು ಇರ್ಬೋದು, ರೈತರಿಗೆ ಯಾವ ರೀತಿ ಅನುಕೂಲ ಆಗ್ಬೇಕಂತಕ್ಕಂಥದ್ದು ಇರ್ಬೋದು. ಯಾಕಂದ್ರೆ ನೀವು ಮೊದಲನೇದಾಗ ಅದನ್ನೇ ಹೇಳಿದ್ರಿ, ಅದನ್ನೇ ನಾನು ಒತ್ತು ಕೊಟ್ಟು ಮಾತನಾಡ್ತಾ ಇದ್ದೀನಿ. ಮತ್ತೆ ನಾನು SCP TSP ಹಣದಲ್ಲೂ ಕೂಡ 39,121 ಕೋಟಿ, ಅದು ಅಂದರೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಏನು ಬರಬೇಕೋ ಅದನ್ನು ಕೂಡ ಒತ್ತನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ವೆರಿ ಗುಡ್ ಇದು. ಯಾಕೆಂತ ಹೇಳಿದ್ರೆ ಇವತ್ತು ಯಾವ ದಲಿತ ವರ್ಗಗಳು ಭಾಳ ಜೀವನವನ್ನೇ ಕಾಣದೇ ಇರತಕ್ಕಂಥ ದಲಿತ ವರ್ಗಗಳು, ಅಂಥವರಿಗೆ ಭಾಳ ಒತ್ತನ್ನು ಕೊಟ್ಟಿದ್ದಾರೆ. ಇದು ಬಹಳ ಸೂಕ್ತವಾಗಿ ಅವರ ಇಂಡಿವಿಜುವಲ್ ಏಳಿಗೆಗೆ. ನಾವು ಕೂಡ ಸದನ ಸಮಿತಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನಾವು ಹೇಳಿದ್ದೀವಿ, ನೀವು ಯಾವುದೋ ರಸ್ತೆ ಮಾಡಿಬಿಟ್ಟು ಇನ್ನೇನೋ ಮಾಡಿಬಿಟ್ಟು ಅದನ್ನು ದಲಿತರ ಹೆಸರು ಹೇಳಬೇಡಿ. ನೀವು ದಯಮಾಡಿ ಅವರ ಇಂಡಿವಿಜುವಲ್ ಅಪ್ಲಿಪ್ಮೆಂಟ್, ಅವರು ವೈಯಕ್ತಿಕವಾಗಿ ಜೀವನಗಳನ್ನು ಮೇಲೆ ಕಟ್ಕೊಳ್ತಕ್ಕಂಥದಕ್ಕೆ ಹೆಚ್ಚು ಒತ್ತು ಕೊಡಬೇಕಂತ ನಾವು ಸದನ ಸಮಿತಿನಲ್ಲಿ ಶಿಫಾರಸು ಮಾಡಿದ್ದೀವಿ. ಅದರಂತೆಯೇ ಕೂಡ ಬೇರೆ ಬೇರೆ ಸರ್ಕಾರಗಳು ಕೂಡ ಅದಕ್ಕೆ ಒತ್ತನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ವಿಚಾರದಲ್ಲಿ ನಾನು ಎಲ್ಲ ಇಲಾಖೆಗಳನ್ನು ಕೂಡ ಒಂದು ಸರಿ ಮೇಲ್ನೋಟಕ್ಕೆ ಗಮನಿಸಿದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ಒಂದು ಬಡ್ಜೆಟನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಮತ್ತೆ ನಾನೊಂದು ಭಾಳ ಸೂಕ್ಷ್ಮವಾಗಿ ಹೇಳ್ತೀನಿ, ಯಾವುದೇ ವಿರೋಧ ಪಕ್ಷಗಳಾಗಲಿ ಅಥವಾ ಕಾಂಗ್ರೆಸ್ಸೇತರ ವಿಚಾರಗಳಾಗಲಿ, ನೀವು ಇದನ್ನ ಜನತೆಗೆ ಯಾವ ರೀತಿಯಲ್ಲಿ ಬಡ್ಜೆಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಬೇಕ ಹೊರತು ವಿರೋಧ ಮಾಡಬೇಕು ಅಂತ ಹೇಳಿ ಬರ್ತಿದ್ದಂಗೆ ಅಲ್ಲಿ ಬಡ್ಜೆಟ್ನೇ ನೋಡೋದಿಲ್ಲ ಭಾಳ ಜನ. ನಾನು ನೋಡಿದ್ದೀನಿ, ಬರೋದು ಕಾಂಗ್ರೆಸ್ ವಿರೋಧ ಮಾಡಬೇಕು, ಸಿದ್ದರಾಮಯ್ಯನವ್ರು ವಿರೋಧ ಮಾಡಬೇಕು, ಆ ಥರದ್ದು ಆಗಬಾರ್ದು. ಚೆನ್ನಾಗಿ ಓದಿ, ಅಥವಾ ನಿಮ್ಗೆ ಸಜೆಷನ್ಸ್ ಇದೆಯಾ, ಅದ್ರಲ್ಲಿ ನಮ್ಗೆ ಬೇಕಾದಷ್ಟು ಅವಕಾಶಗಳಿದೆ ಸದನದಲ್ಲಿ. ದಿಟ್ ಇಸ್ ನಾಟ್ ದಿ ಫೈನಲ್. ಈಗೇನು ನಾವು ಬಡ್ಜೆಟ್ ಮಂಡಿಸ್ಬಿಟ್ಟಿದ್ವಿ, ದಿಸ್ ಇಸ್ ನಾಟ್ ದಿ ಫೈನಲ್. ಆ ಇದರಲ್ಲಿ ನಾವು ಬಡ್ಜೆಟ್ ಅನ್ನ ಅನುಮೋದನೆ ತಗೊಳ್ಬೇಕಾಗ್ತದೆ ಸದನದಲ್ಲಿ. ನಿಮ್ಮ ಪಕ್ಷದ ನಾಯಕರುಗಳ ಮುಖಾಂತರ ಒಬ್ರು ಮಾತಾಡ್ಸಲ್ಲ ಸರ್. ನಾನು ಬಹಳ ಚೆನ್ನಾಗಿ ನಾನು ನೋಡಿದ್ದೀನಿ, ಸದನ ಹತ್ತಿರದಲ್ಲಿ ನೋಡಿದ್ದೀನಿ. ಇಂಥದನ್ನ ನಾನು ಮಾತಾಡಿದ್ದೆ ಬಡ್ಜೆಟ್ ಮಂಡಿಸಿದ ದಿವಸ, ಅದನ್ನು ಕೂತ್ಕೊಂಡು ಲೀಡರ್ಗಳೇ ಮಾತಾಡಿರ್ತಾರೆ, ಲೀಡರ್ಗಳೇ ಸಜೆಷನ್ಸ್ ಕೊಡಲ್ಲ ಅವ್ರ ಪಕ್ಷದ ಶಾಸಕರುಗಳಿಗೆ. ಮಾತಾಡ್ರಿ, ಇದು ಬೇಡ ರೀ, ಇದನ್ನ ಚೇಂಜ್ ಮಾಡ್ರಿ, ಇದನ್ನ ಈ ತರ ಮಾಡ್ಬೇಕು ಅಂತ ಹೇಳಿ ಮಾಡೋ ಅಂಥದ್ದು ಆಗ್ಬೇಕಾಗತ್ತೆ. ಸೊ ಅಂಥದ್ದೆಲ್ಲ ಏನು ಬದಲಾವಣೆ ಮಾಡದೇ ಇರತಕ್ಕಂಥ ಒಳ್ಳೆ ಬಡ್ಜೆಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಕಾಂತಿ ಶೆಟ್ಟಿ ಮೇಡಮ್,